ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳಿ. ಬಂಧುಗಳೇ, ಕಲಾವಿದರ ಬದುಕು ಹೇಗಾಗಿದೆ ಅಂದ್ರೆ ನಿಜವಾಗಲೂ ಎಲ್ಲ ಒಂದು ಕಡೆ ತನ್ನ ಹೊಟ್ಟೆಗೆ ಇವತ್ತು ಏನಾದರೂ ಸಿಕ್ಕಿದ್ರೆ ಸಾಕು ಅನ್ನೋ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಈ ಬಾಳಸಂತೂರು ಕೆಲಸ ಏನಪ್ಪಾ ಅಂದ್ರೆ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಯಾರ್ಯಾರೆಲ್ಲ ತೀರ್ಕೊಂಡಿರ್ತಾರೋ ಯಾರ್ಯಾರ ಮನೆಯಲ್ಲಿ ಅವರ ಹೆಸರುಗಳ ಪಡೆದುಕೊಂಡು ಅವರ ಮುಖಾಂತರವಾಗಿ ಅವರು ಆಡಿದ ಭಾಷೆ ಮೇಲೆ ಅವರು ಹೇಳಿದ ಹೆಸರ ಮೇಲೆ ತಮ್ಮದೇ ಆದ ರೀತಿಯಲ್ಲಿ ಕತ್ತೆ ಕಟ್ಟಿಕೊಂಡು ಹಾಡಗಳನ್ನು ಹಾಡ್ತಾರೆ. ಇವತ್ತು ಆ ಕಲೆ ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇದೆ. ನಿಜವಾಗ್ಲೂ ಇಂಥ ಕಲಾವಿದರು ಕತೆಗಳನ್ನ ಹೇಳ್ತಕ್ಕಂಥವ್ರು ಪುರಂದರ ದಾಸರಾಗಲಿ ಅಥವಾ ಬೇರೆ ಬೇರೆ ದಾಸರಾಗಲಿ ಹೇಳ್ತಕ್ಕಂಥ ಕತೆಗಳನ್ನ ಇವತ್ತು ಇಲ್ಲಿ ಬಾಳಸಂತೂರು ತಮ್ಮದೇ ಆದ ರೀತಿಯಲ್ಲಿ ದಿನನಿತ್ಯ ಓಡಾಡಿಕೊಂಡು ಜೊತೆಯಲ್ಲಿರುವಂತಹ ಎಲ್ಲ ತಂದೆ ತಾಯಿಯರು ಮತ್ತು ಮಕ್ಕಳ ಹೆಸರ ಮೇಲೆ ಅವರು ಹಾಡಿ ಅವರನ್ನ ಕಣ್ತುಂಬಿಸುವಂತಹ ಕೆಲಸ, ಅವನ್ನ ನೆನಪಿಸಿಕೊಳ್ಳುವಂತಹ ಕೆಲಸನ ಈ ಬಾಳಸಂತೂರು ಮಾಡ್ತಾರೆ. ಹಾಗಾದ್ರೆ ಇವ್ರಿಗೊಂದು ನಿಜವಾಗ್ಲೂ ವೇದಿಕೆ ಬೇಕಿತ್ತು. ಆದರೆ ಎಲ್ಲ ಈ ಕಲೆನ ನಶಿಸಿ ಹೋಗ್ತಾ ಇದೆ. ಸುಮಾರು 3 ತಲೆಗಳಿಂದ ಆಚೆ ಇರ್ತಕ್ಕಂಥ ಈ ಬಾಳಸಂತೂರು ಇವತ್ತು ನಮ್ಮ ಮನೆಗೆ ಪ್ರವೇಶ ಮಾಡ್ತಾರೆ. ಆದ್ರೆ ನಮ್ಮ ಮನೆಗೆ ಪ್ರವೇಶ ಮಾಡಿದಾಗ ಹಿಂದಿನ ದಿನಮಾನಗಳಲ್ಲಿ ನಮ್ಮ ತಂದೆಯವರಾದಂತ ಅವ್ರ ಜೊತೆಯಲ್ಲಿ ಒಡನಾಟ ಇತ್ತು. ಹಾಗಾಗಿ ಅಪ್ಪವ್ರ ಆಧಾರ ಇಲ್ಲ ಅಂತ ಹೇಳಿದ್ರು. ಇಲ್ಲ ಅಂತ ಹೇಳಿದೆ. ಪೀರಪ್ಪ ಚೆನ್ನಾಗಿದ್ರು ಅಂತ ಹೇಳಿದ್ರು, ಅದನ್ನು ಇಲ್ಲ ಇದ್ರು ಅಂತ ಹೇಳಿದ್ರು. ಆದ್ರೆ ಇವ್ರು ನೋಡಿ ನೆನಪಿ ಶಕ್ತಿ ಆಗಿದೆ. ಎಲ್ಲ ಊರುಗಳು ತಿರುಗಿಕೊಂಡು ಬಂದು ಹೆಸರುಗಳನ್ನ ಹೇಳ್ಕೊಂಡು ಬರುವಂತ ಕೆಲಸ ಈ ಬಾಳಸಂತೂರು ಮಾಡ್ತಾರೆ ಅನ್ನೋದಕ್ಕೆ ತಾಜಾ ಉದಾಹರಣೆ ಇದಾಗಿದೆ. ಹಾಗಾದ್ರೆ ಬಂಧುಗಳ ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ನಮ್ಗೆ ಇವರೊಬ್ರು ಕಲಾವಿದರ ದೃಷ್ಟಿಯಲ್ಲಿ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಇದನ್ನು ಒಂದು ಕಲೆ. ಹಾಗಾಗಿ ನಮ್ಮ ಕಲೆ ಹೇಗೆ ಬೆಳೆಸಬೇಕು, ಹೇಗೆ ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಚಾರ ಬಂದಾಗ ಈ ಒಂದು ಸುದ್ದಿಯನ್ನು ಯಾಕೆ ಮಾಡಬಾರದು ಎಂಬ ಕಾರಣಕ್ಕಾಗಿ ಬಂದೆ. ದಯವಿಟ್ಟು ಈ ಸುದ್ದಿ ಯಾರಿಗೆಲ್ಲ ಇಷ್ಟವಾಗ್ತಾ ಇದೆಯೋ ಅವರನ್ನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ಸ್ ಮಾಡ್ರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ರಿ ಅಂತ ಹೇಳ್ತಾ ಈ ಸುದ್ದಿಯನ್ನ ನೋಡ್ರಿ ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಆದರೆ ಈ ಬಡ ಕಲಾವಿದರನ್ನ ಬೆಳೆಸಬೇಕು, ಬಡ ಕಲಾವಿದರನ್ನ ಉಳಿಸ್ಬೇಕು ಅನ್ನೋದೇ ನಮ್ಮ ಏಕೈಕ ಉದ್ದೇಶವಾಗಿರ್ತದೆ. ನಮಸ್ಕಾರ ಬಂಧುಗಳೇ, ಥ್ಯಾಂಕ್ ಯು. ತಾಯಿ ತಂದೆ ತಮ್ಮ ತಾಯಿ ತಂದೆ ತಮ್ಮ ತೀರ್ಕೊಂಡಿನ ಇಂಥ ಜನ್ಮ ತಮ್ಮ ತಂದೆಯರ ಬಂಗಾರ ಕಿಲೆ ಕಚ್ಚಿದಾಗ ದುಃಖ ಮಾಡ್ಲತ್ತರು. ಹೌದು ಮನೆ ಮೇರು ತಮ್ಮ ಅಂದ್ರೆ ಅಣ್ಣ ದುಃಖ ಮಾಡಿದ್ರೆ ಇಬ್ಬರು ತಮ್ಮದವರು. ಹೌದು ಕಾಲು ಬೀಳ್ತವ ಎಣ್ಣ ನೀರಣ ಸೋಬೋದಿ ಎಣ್ಣ ಸೋಜಪ್ಪ ತಾಯಿ ತಂದೆ ಎಣ್ಣ ತೀರ್ಕೊಂಡಿನ ನಮ್ಮ ತಾಯಿ ತಂದೆ ಅವ್ರು ಸರಿ ನಾವು ಹೋಗುದ್ರೆ ನಮ್ಮ ತಾಯಿ ತಂದೆ ಕಾಣಿಗಾರಣ್ಣ ನೀರಣ್ಣ ಸೋಮೋಜಪ್ಪ. ಹೌದು ಆಗೋ ತಂದೆಯಲ್ಲಿ ಬಂಗಾರ ಕಿಲೆ ಕಚ್ಚಿರಿದಾಗ ಹೌದು ಆಗ ಒಬ್ರಿಗೆಲ್ಲ ಒಬ್ರು ನಿರಾಸ್ಕೊಂಡು ಅಣ್ಣ ತಮ್ಮರು ದುಃಖ ಮಾಡ್ಲತ್ತರು. ಹೌದು ದುಃಖ ಮಾಡಿದ್ರೆ ಸಡಗಾಯಿ ಪಟ್ಟಣದಾಗ ಏನುಗುರು ತುರುಕುರು ಕಬ್ಬಿಗೇರು ಲಿಂಗೈದು ಮಂದಿ ಬಣಿಸ್ತಂದವರು. ಹೌದು ಆಗ ಮೂವರಣ್ಣ ತಮ್ಮರು ದುಃಖ ಮಾಡ್ಲತ್ರೆ ಮಕ್ಕಳಿಗೆ ಮಂದಿ ಎಲ್ಲಪ್ಪ ಸಡಗಿ ಊರಿದಾಗ ಬಳಕೆ ಬರ್ತಮ್ಮ ಬಾಬುನಾರಿದ್ದಪ್ಪ ತಾಯಿ ಅನೇ ಅಯ್ಯೋ ಅಯ್ಯೋ ಊರಾಗ ಏನಿ ಬಂದು ಹಳ್ಳಿಗೆ ಹಳ್ಳಿಗ ಸಿದ್ಧ ಮಾಡಿ ಭೇಟ ನಿಮ್ಮ ತಂದೆಗೂ ಬೆಂಡಿ ಗುದ್ದೀನು ಶೀಗ ಪಸಿದ್ದು ಅಯ್ಯೋ ಅಯ್ಯೋ ಶೀಗ ಭಾವನ ಅವ್ರಿಗೆ ಕೂಡಿಸಿಲ್ಲ ಕೊನಿಗಿಲ್ಲ ನಾಲ್ಕು ಸತ್ತು ದೀಪ ಚೋದ ಅವನಿಗೆ ದಿಕ್ಕಿಲ್ಲ ಅವರಿಗೆ ಸತ್ತು ಬಾಲ್ಯ ಉಳಿದಾಗ ಅವನಿಗೆ ದಿಕ್ಕಿಲ್ಲಪ್ಪ. ಬಾಬುನಾರಿಜಪ್ಪ ತಾಯಿ ಬಾಯಿ ಪಳನಿ ಬರ್ತಮ್ಮ ಮಗ ಇಲ್ಲಿಗೆ ಸನಿಯಾದ ಬಡಗೈ ಪಟ್ಟಣ. ಹೌದು
ಬಡಗಾಯಿ ಪಟ್ಟಣದಾಗ ನಿಮ್ಮ ಸಿಗಪ್ಪ ಸಿದ್ದೋಜಪ್ಪನ ಹೌದು ಬೆಳ್ಳು ಬಂಗಾರು ದಾಣಿ ದಪ್ಪಿ ಹೌದು ಮಸ್ತ ನಿಮ್ಮ ಸಿಗಪ್ಪ ಸಿದ್ದೋಜಪ್ಪನ ಬದಿಗೆ ಹೌದು ಸಿಗಪ್ಪನ ಬದಿಗೆ ಹೋಗ್ರಿ ಹಾ, ಸರ್. ಮಸ್ತರು ಬೋನೆ ಹಾ, ಸರ್. ಹೋಳಿಗೆ ತುಪ್ಪ ನೋಡು ಹಾ, ಸರ್. ಸಿಗಪ್ಪ ರಮಣ ಹಾ, ಸರ್. ಅತ್ತಿಗೆ ಮಕ್ಕಳು ಹಾ, ಸರ್. ಬಂಗಾರಂತ ಹಾ, ಸರ್. ಅಣ್ಣನ ಮಕ್ಕಳು ಹಾ, ಸರ್. ಬಂಗಾರಂತ ಹಾ, ಸರ್. ಅವರು ಸಿಗಪ್ಪ ಹಾ, ಸರ್. ಖಾರ ರೊಟ್ಟಿ ಕೊಟ್ಟ ನಿಮ್ಮ ಸಲಿಗರಾಗ ಬಳೆ ಮೇ ಬರ್ತಂಬಡ ನೈನಿ ಕಿರಣ ಅಂದ್ರೆ ಊರಾಗಿನ ಮಂದಿ ಇಷ್ಟು ಹೇಳಿದ ಪೆಟ್ಟಿಗೆ ನೋಡಪ್ಪ ಹೌದು ಈ ರೆಣ್ಣ ಸೋಮೋಜಪ್ಪ ಹೌದು. ಆಗ ಬಂಗಾರ ಕಿಲೆ ಕಚ್ಚಿರ್ದಾಗಿಂದು ಹೌದು. ಹೊರ್ಗಾಗುದ್ರು ಹೌದು. ಹೊರ್ಗಾಯಿ ಕಸಿ ಆಗ ಕಿಲೆ ಕಚ್ಚಿ